ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು 6ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ. ಮೊದಲಿಗೆ ಈ 6ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪರಿವಿಡಿಗಳನ್ನ ಶೀರ್ಷಿಕೆಗಳನ್ನ ನೋಡೋಣ. ಇಲ್ಲಿ ಒಟ್ಟು ಶೀರ್ಷಿಕೆಗಳು: 1ನೇದು ಸಂಖ್ಯೆಗಳನ್ನು ತಿಳಿಯುವುದು, 2ನೇದು ಪೂರ್ಣ ಸಂಖ್ಯೆಗಳು, 3ನೇದು ಸಂಖ್ಯೆಗಳೊಂದಿಗೆ ಆಟ, 4ನೇದು ರೇಖಾಗಣಿತದ ಮೂಲಭೂತ ಅಂಶಗಳು, 5ನೇದು ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ, 6ನೇದು ಪೂರ್ಣಾಂಕಗಳು, 7ನೇದು ಭಿನ್ನರಾಶಿಗಳು, 8ನೇ ದಶಮಾಂಶಗಳು, 9ನೇದು ಅಂಕಿ ಅಂಶಗಳು, 10ನೇ ಕ್ಷೇತ್ರ ಗಣಿತ, 11 ಬೀಜಗಣಿತ, 12ನೇದು ಅನುಪಾತ ಮತ್ತು ಸಮಾನುಪಾತ, 13ನೇದು ಸಮಮಿತಿ, 14ನೇದು ಪ್ರಾಯೋಗಿಕ ರೇಖಾಗಣಿತ ಅಂತ ಒಟ್ಟು 14 ಶೀರ್ಷಿಕೆಗಳನ್ನ ಕೊಟ್ಟಿರುತ್ತಾರೆ. 6ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯಾರ್ಥಿ ಚಟುವಟಿಕೆಯಲ್ಲಿ 14 ಶೀರ್ಷಿಕೆಗಳನ್ನ ಕೊಟ್ಟಿರ್ತಾರೆ ಮತ್ತು ಅಲ್ಲಿ ಕಲಿಕಾ ಫಲಗಳನ್ನ ಬರುತ್ತವೆ ಮತ್ತು ಅವುಗಳಲ್ಲಿ ಚಟುವಟಿಕೆಯನ್ನ ಬರುತ್ತವೆ. ಈಗ ಅವುಗಳನ್ನ ಮೊದಲನೇ ಒಂದು ಶೀರ್ಷಿಕೆಯನ್ನ ನೋಡೋಣ. ಈಗ ಮೊದಲನೇ ಶೀರ್ಷಿಕೆ 1 ಸಂಖ್ಯೆಗಳನ್ನ ತಿಳಿಯುವುದು. ಶೀರ್ಷಿಕೆ 1 ಕಲಿಕಾಫಲ 1. ಕಲಿಕಾಫಲ 1 ಶೀರ್ಷಿಕೆ 1 ಅಂದ್ರೆ ಇದು ಶೀರ್ಷಿಕೆ 1 ಅಂತಕ್ಕಂಥ ಆ ಘಟಕಗಳ ಒಂದು ಹೆಸರನ್ನ ಕೊಟ್ಟಿದ್ದಾರೆ. ಅಧ್ಯಾಯ 1 ಅಧ್ಯಾಯ 2 ಅಂತ ಕೊಡುವ ಬದಲಾಗಿ ಶೀರ್ಷಿಕೆ 1 ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಕಲಿಕಾಫಲ 1 ದೊಡ್ಡ ಸಂಖ್ಯೆಗಳ ಮೇಲೆ ಮೂಲ ಕ್ರಿಯೆಗಳನ್ನು ಅನ್ವಯಿಸಿ ಸಮಸ್ಯೆಗಳನ್ನು ಬಿಡಿಸುವರು. ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಅನ್ನುವಂಥದ್ದು. ಕಲಿಕಾಫಲದ ವಿವರಣೆ: ವಿವಿಧ ಸಂಖ್ಯೆಗಳನ್ನು ನೀಡಿದಾಗ ಅವುಗಳನ್ನು ಏರಿಕೆ ಇಳಿಕೆ ಕ್ರಮದಲ್ಲಿ ಬರೆಯುವುದನ್ನು ಕಲಿತಿರುವೆ. ಇಲ್ಲಿ ದೊಡ್ಡ ಸಂಖ್ಯೆಗಳನ್ನು ನೀಡಿದಾಗ ಅವುಗಳನ್ನು ಹೋಲಿಸಿಕೊಂಡು ಯಾವುದು ಚಿಕ್ಕದು ಮತ್ತು ಯಾವುದು ದೊಡ್ಡದು ಎಂದು ಗುರುತಿಸುವೆ. ಸ್ಥಾನ ಬೆಲೆ ಆಧಾರದಲ್ಲಿ ವಿಸ್ತರಿಸುವೆ ಮತ್ತು ಅಂದಾಜಿಸುವೆ. ಮುಂದುವರೆದು ಭಾರತೀಯ ಪದ್ಧತಿ, ರೋಮನ್ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿಗಳಲ್ಲಿ ಸಂಖ್ಯೆಗಳನ್ನು ಹೇಗೆ ಬರೆಯುವುದು ಎಂದು ತಿಳಿಯುವೆ ಮತ್ತು ದೊಡ್ಡ ಸಂಖ್ಯೆಗಳ ಮೇಲೆ ಮೂಲ ಕ್ರಿಯೆಗಳಾದ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರವನ್ನೊಳಗೊಂಡ ಸಮಸ್ಯೆಗಳನ್ನು ಬಿಡಿಸುವುದನ್ನ ಕಲಿಯುವೆ ಅಂತ. ಈ ಒಂದು ಕಲಿಕಾಫಲದಲ್ಲಿ ಇಷ್ಟೆಲ್ಲ ಅಂಶಗಳನ್ನ ಇಂದು ನಾವು ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಒಂದೊಂದು ಚಟುವಟಿಕೆಗಳನ್ನ ನೋಡ್ತಾ ಹೋಗೋಣ. ಶೀರ್ಷಿಕೆ 1 ಕಲಿಕಾಫಲ 1ರಲ್ಲಿ ಬರುವಂತಹ ಚಟುವಟಿಕೆ 1.1. ಇಲ್ಲಿ ಸಂಖ್ಯೆಗಳನ್ನ ಹೋಲಿಸುವುದಿದೆ. ಇಲ್ಲಿ ಕಾರ್ ಕೊಟ್ಟಿದ್ದಾರೆ. ಕಾರಿನ ಬೆಲೆ 8,95,480, 6,235 ಸೈಕಲ್ ಬೆಲೆ. ಬಸ್ಸಿನ ಬೆಲೆ 25,49,49,675. ಇದು ಬೈಕ್ ನ ಬೆಲೆ 39,678. ಚಿತ್ರವನ್ನ ನೋಡಿ ಈ ಚಟುವಟಿಕೆನ ಪೂರ್ಣಗೊಳಿಸಿ ಅಂತ ಕೇಳಿದರೆ ಏರಿಕೆ ಕ್ರಮ ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಬರೀಬೇಕು. 6,235 ಮೊದಲು ಸೈಕಲ್ ಆದ ನಂತರ ಬೈಕಿನ ಬೆಲೆ, ಬೈಕ್ ಆದ ನಂತರ ಕಾರ್ನ ಬೆಲೆ, ಅದಾದ ನಂತರ ಬಸ್ನ ಬೆಲೆ. ಇದೇ ಒಂದು ಚಟುವಟಿಕೆಯಲ್ಲಿ ಇಳಿಕೆ ಕ್ರಮಗಳನ್ನ, ಈ ವಾಹನಗಳ ಬೆಲೆಯನ್ನ ಇಳಿಕೆ ಕ್ರಮದಲ್ಲಿ ಬರಿ ಅಂತ ಹೇಳ್ತಾರೆ. ಫಸ್ಟ್ ಮೊದಲಿಗೆ ಬಸ್ಸು, ಆನಂತರ ಕಾರ್ನ ಬೆಲೆ, ಆಮೇಲೆ ನಂತರ ಬೈಕ್ನ ಬೆಲೆ, ಆನಂತರ ಸೈಕಲ್ ಬೆಲೆ ಅಂತ. ಇಲ್ಲಿ ಮತ್ತೆ ಪ್ರಶ್ನೆಯನ್ನು ಕೇಳಿದರೆ ಯಾವ ವಾಹನದ ಬೆಲೆ ಅತಿ ಹೆಚ್ಚು ಅಂತ ಕೇಳಿದ್ರೆ ಬಸ್ಸಿನ ಬೆಲೆ ಅತಿ ಹೆಚ್ಚು. ಯಾವ ವಾಹನದ ಬೆಲೆ ಕಡಿಮೆ ಅಂದ್ರೆ ಅದು ಸೈಕಲ್ ವಾಹನ ಬೆಲೆ ಕಡಿಮೆ ಅನ್ನುವಂಥದ್ದು. ಅತಿ ಕಡಿಮೆ ಬೆಲೆಯನ್ನು ಹೊಂದಿರುವ ವಾಹನದ ಬೆಲೆಯನ್ನು ಪದಗಳಲ್ಲಿ ಬರೆಯಲಿ ಅಂತ. ಸೈಕಲ್ ಬೆಲೆ ಎಷ್ಟಿದೆ? 6,235 ಇದೆ. ಅದನ್ನ ಅಕ್ಷರದಲ್ಲಿ 6,235. ಇನ್ನು ಅತಿ ಹೆಚ್ಚು ಬೆಲೆಯನ್ನು ಹೊಂದಿರುವ ವಾಹನದ ಬೆಲೆಯನ್ನು ಬರೆಯಿರಿ. ಅತಿ ಹೆಚ್ಚು ಇರತಕ್ಕಂಥದ್ದು ಬಸ್ಸಿನ ಬೆಲೆ ಇದೆ. ಆ ಬಸ್ಸಿನ ಬೆಲೆ ಎಷ್ಟಿದೆ ಅಂದ್ರೆ 25,49,675. 25,49,625 ಅನ್ನುವಂಥದ್ದು. ಇನ್ನು ಕಾರಿನ ಬೆಲೆಯನ್ನು ಸ್ಥಾನ ಬೆಲೆಗಳಿಗೆ ಅನುಸಾರವಾಗಿ ವಿಸ್ತರಿಸಿ ಬರಿ ಅಂತ ಹೇಳಿದ್ದಾರೆ. ಕಾರಿನ ಬೆಲೆ 8 ಲಕ್ಷ ಅಂದ್ರೆ ಇದು ಡೈರೆಕ್ಟ್ ಆಗಿ ನಾವು 8 ಲಕ್ಷ ಅಂತ ಕೂಡ ಬರೀಬಹುದು. 8 ಬಿಡಿ 10 100 1000 10,000 ಲಕ್ಷ ಬಿಡಿ 10 100 1000 10,000 ಲಕ್ಷ. 8 ಲಕ್ಷ ಅಂತ ನೇರವಾಗ್ನೂ ಬರೀಬಹುದು ಅಥವಾ 8 × 1 ಲಕ್ಷ, 9 × 10,000, 5 × 1000, 4 × 100, 8 × 10, 0 × 1 ಅಂದ್ರೆ ಇದನ್ನ 0, ಇದು 80 ಅಂತ ಈ ರೀತಿಯಾಗಿ ಬರೀಬಹುದು. ಇದು 400 ಅಂತ ಕೂಡ ಬರೀಬಹುದು. ಯಾವುದೇ ರೀತಿಯಿಂದ ನೋಡಿ. ಇದು 5,000 ಇದೆ, ಇದು 90,000 ಇದೆ. ಅಂದ್ರೆ 8,90,95,480 ಅನ್ನುವಂಥದ್ದು. ಇನ್ನು ಸೈಕಲ್ ಬೆಲೆಯನ್ನ ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ವಿಸ್ತರಿಸಿ ಬರೀರಿ. 6 × 1000, ಇಲ್ಲಿ 1000 ಸ್ಥಾನದಲ್ಲಿ 6 ಇದೆ, 100ರ ಸ್ಥಾನದಲ್ಲಿ 2 ಇದೆ, 10ರ ಸ್ಥಾನದಲ್ಲಿ 3 ಇದೆ, ಬಿಡಿ ಸ್ಥಾನದಲ್ಲಿ 1 ಇದೆ. ಹಾಗಾಗಿ 6,235 ಅನ್ನುವಂತ ಉತ್ತರ. ಪ್ರತಿ ವಾಹನದ ಬೆಲೆಯನ್ನ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಮೊದಲಿಗೆ ಕಾರಿನ ಬೆಲೆ 8,95,000. 8 ಲಕ್ಷ ಅಂದ್ರೆ ಲಕ್ಷ ಸ್ಥಾನದಲ್ಲಿ 8, 1000 ಸ್ಥಾನದಲ್ಲಿ 1000 ಮತ್ತು 10,000 ಸ್ಥಾನದಲ್ಲಿ 9 ಮತ್ತು 5, 4, 8 ಈ ರೀತಿ ಎಲ್ಲ ಬೆಲೆಗಳನ್ನ ಈ ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ಇಲ್ಲಿ ಬರೆಯಲಾಗಿದೆ. ಬಸ್ಸಿನ ಬೆಲೆ 25 ಲಕ್ಷ ಇದೆ.
ಈ ಬಿಡಿ 10 100 ಬಿಡಿ ಸ್ಥಾನದಲ್ಲಿ 5 ಇದೆ, 10ರ ಸ್ಥಾನದಲ್ಲಿ 7 ಇದೆ, 100ರ ಸ್ಥಾನದಲ್ಲಿ 6 ಇದೆ. ಈ ರೀತಿ ಎಲ್ಲ ಸಂಖ್ಯೆಗಳನ್ನ 2 ಅಂತಕ್ಕಂಥ 10 ಲಕ್ಷ ಸ್ಥಾನದಲ್ಲಿದೆ, 5 ಲಕ್ಷ ಸ್ಥಾನದಲ್ಲಿದೆ, 4 10,000 ಸ್ಥಾನದಲ್ಲಿದೆ, 5 ಆನಂತರ 9,000 ಸ್ಥಾನದಲ್ಲಿ ಈ ರೀತಿ ಎಲ್ಲ ಬೆಲೆಗಳನ್ನ ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ಬರೆಯಲಾಗಿದೆ. ಇನ್ನು ಸಂಖ್ಯೆಗಳನ್ನ ವಿಸ್ತರಿಸುವರು ಕೋಷ್ಟಕದಲ್ಲಿರುವ ಸಂಖ್ಯೆಗಳಿಗೆ ಭಾರತೀಯ ಪದ್ಧತಿ ಮತ್ತು ವಿಸ್ತೃತ ರೂಪವನ್ನ ಎರಡೂ ಬರೀರಿ ಅಂತ ಹೇಳಿದ್ರೆ 5,895 ಇಲ್ಲಿ ಓದ್ತಾ ಇದ್ದೀನಿ, ಇಲ್ಲಿ ಬರೆದಿದ್ದೀನಿ ಮುಂದುಗಡೆ ಪ್ರತಿಯೊಂದು ಪದಗಳ ರೂಪದಲ್ಲಿ 5,0895 ಇದನ್ನ ವಿಸ್ತರಿಸಿ ಈಗಾಗಲೇ ಮೇಲ್ಗಡೆ ಬರೆದ ರೀತಿಯಲ್ಲಿ ಬರೆಯಲಾಗಿದೆ. 69,476 69,476 ಇದನ್ನು ವಿಸ್ತರಿಸಿ ಬರೆಯಲಾಗಿದೆ. 15,29,975 ಇದು ಕೂಡ ಇಲ್ಲಿ ವಿಸ್ತರಿಸಿ ಬರೆಯಲಾಗಿದೆ ಅಂತಕ್ಕಂಥದ್ದು. ಇನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಸ್ಥಾನ ಬೆಲೆ ಕೋಷ್ಟಕವನ್ನ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 3 ಆದ ನಂತರ ನಾವು ಕಾಮ ಕೊಡ್ತಿರ್ತೀವಿ. ಹಾಗಾಗಿ ಬಿಡಿ 10 100 1000 10,000 100,000 ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್ ಬಿಲಿಯನ್ 10 ಬಿಲಿಯನ್ 100 ಬಿಲಿಯನ್ ಅಂತಕ್ಕಂಥ ಒಂದು ಕೋಷ್ಟಕವನ್ನ ಕೊಟ್ಟಿದ್ದಾರೆ. ಈ ಕೋಷ್ಟಕವನ್ನ ನೋಡಿ ಮುಂದೆ ಉತ್ತರವನ್ನ ಬರೆಯುವಂತದ್ದಿದೆ. ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಬಿಡಿ 10 100 1000 10,000 100,000 ಮಿಲಿಯನ್ 10 ಮಿಲಿಯನ್ ಅಂದ್ರೆ 94 ಮಿಲಿಯನ್ 456,729 ಅಂತ ಪದಗಳಲ್ಲಿ ಕೂಡ ಬರ್ದಾರೆ. 94 ಮಿಲಿಯನ್ 456,729 ಅನ್ನುವಂಥದ್ದು. ಅದೇ ರೀತಿ ಇಲ್ಲಿ 3 ಹಾಕಿದಾಗ ಇಲ್ಲಿ 2 ಬಿಲಿಯನ್ 2 ಮಿಲಿಯನ್ 280 ಮಿಲಿಯನ್ 967,425 ಅಂತ ಇಲ್ಲಿ ಬರೆದಿದ್ದೇನೆ. ಸ್ಪಷ್ಟವಾಗಿಲ್ಲ, ಆದ್ರೂ ಕೂಡ ಓದಿರ್ತಕ್ಕಂಥದನ್ನು ನೋಡ್ಕೊಳ್ಳಿ. ಮತ್ತು ಇದನ್ನ ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ಈ ಕೋಷ್ಟಕದಲ್ಲಿ ಬರೆಯಲಾಗಿದೆ. 200 ಮಿಲಿಯನ್ 80 10 ಮಿಲಿಯನ್ ಮಿಲಿಯನ್ ಅಲ್ಲಿ 0 ಇದೆ. 100,000 ಅಂದ್ರೆ 900, ಇಲ್ಲಿ 10,000 ಅಂದ್ರೆ 60, ಇಲ್ಲಿ 1000 ಅಂದ್ರೆ 7 ಮೇಲ್ಗಡೆ ಬರೆದಿರುವಂತ ರೀತಿಯಲ್ಲಿ ಅವೆಲ್ಲವುಗಳನ್ನ ಬರೆಯಲಾಗಿದೆ. 846,975 ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ. ಇಲ್ಲಿ ಮತ್ತೆ 3 ಕೊಟ್ಟಾಗ 5 ಬಿಲಿಯನ್ ಬಿಲಿಯನ್ ಸ್ಥಾನದಲ್ಲಿ 5 ಇದೆ, 5 ಬಿಲಿಯನ್ ಸ್ಥಾನದಲ್ಲಿ 5. 609 ಮಿಲಿಯನ್ 609 ಇಲ್ಲಿಂದ ಈಗ 609 ಮಿಲಿಯನ್ 214,667 ಅನ್ನುವಂತ ಉತ್ತರ ಇಲ್ಲಿ ಕೆಳಗಡೆ ಬರೆಯಲಾಗಿದೆ. ಇನ್ನು ಚಟುವಟಿಕೆ 1.3 ನೋಡೋಣ. ಸಂಖ್ಯೆಗಳ ಬೆಲೆಯನ್ನ ಅಂದಾಜಿಸುವುದು ಅಂತ. ಇಲ್ಲಿ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಪ್ರಥಮ ತನ್ಮಯಿ ಸ್ಟೀಫನ್ ಮತ್ತು ರೇಸ್ಮಾ ಬಾನು 4 ಜನ ಸ್ನೇಹಿತರು ಭಾರತ ಮತ್ತು ಆಸ್ಟ್ರೇಲಿಯಾ ತಂಡದ ನಡುವೆ ನಡೆಯುವ ಕ್ರಿಕೆಟ್ ಮ್ಯಾಚ್ ನೋಡಲು ಹೋದರು. ಅಲ್ಲಿ ಸೇರಿರುವ ಜನರನ್ನು ನೋಡಿ ಬೆರಗಾಗಿ ಕುತೂಹಲಕ್ಕಾಗಿ ಸೇರಿರುವ ಪ್ರೇಕ್ಷಕರ ಅಂದಾಜು ಗಣನೆ ಮಾಡುತ್ತಾರೆ. ಅದರ ಪ್ರಕಾರ ಪ್ರಥಮನ ಅಂದಾಜು 32,390 ಇಲ್ಲಿ ಬರೆದಿದ್ದಾರೆ. ಸ್ಟೀಫನ್ 26,742, ತನ್ಮಯದು 38,465, ರೇಸ್ಮಾ ಬಾನದು 31,450. ಇಲ್ಲಿ 10,000 ಸ್ಥಾನಕ್ಕೆ ಅಂದಾಜು ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 1,000 ಸ್ಥಾನಕ್ಕೆ, ಇಲ್ಲಿ 100ಕ್ಕೆ, ಇಲ್ಲಿ 10ಕ್ಕೆ ಅಂದಾಜನ್ನ ಮಾಡಿರಿ ಅಂತ ಹೇಳಿದ್ದಾರೆ. ಕೆಳಗಡೆ ಮತ್ತು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇದು ಬಿಡಿ 10 100 1000 10,000 10,000 ಈ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಾ? ಮುಂದಿನ ಬೆಲೆ 5ಕ್ಕಿಂತ ಹೆಚ್ಚಿದ್ದಾಗ ಇನ್ನೊಂದು ಕೂಡಿಸ್ತೀವಿ. ಹಾಗಾಗಿ ಇದು 5 ಅಥವಾ 5ಕ್ಕಿಂತ ಕಡಿಮೆ ಇರುವುದರಿಂದ ಇದು 3 ಹಾಗೆ ಇಟ್ಟು ಮುಂದೆ ಎಷ್ಟು ಅಂಕಿಗಳಿವೆ ಅಷ್ಟು ಸೊನ್ನೆಗಳನ್ನ ಬರಿತೀವಿ. 1000 ಸ್ಥಾನಕ್ಕೆ ಬಿಡಿ 10 100 1000 ಇದನ್ನ ಅಂದಾಜು ಮಾಡ್ತೀವಿ. ಇದರ ಮುಂದೆ 3ಕ್ಕಿಂತ ಅಂದ್ರೆ 500ಕ್ಕಿಂತ ಹೆಚ್ಚು ಅಥವಾ 5ಕ್ಕಿಂತ ಮುಂದಿನ ಸ್ಥಾನವನ್ನ ನೋಡ್ಕೊಂಡಾಗ ಅದು 5 ಅಥವಾ 5ಕ್ಕಿಂತ ಹೆಚ್ಚಿದ್ದಾಗ ಅದು ಹಿಂದಿನ ಸಂಖ್ಯೆಗೆ ಒಂದು ಕೂಡಿಸ್ತೀವಿ. ಅದರ ಕಡಿಮೆ ಇರೋದ್ರಿಂದ ಇದು 32,000. 100ಕ್ಕೆ ಬಿಡಿ 10 100 ಇದ್ರ ನೋಡಿ ಇಲ್ಲಿ ಇದಕ್ಕೆ ಅಂದಾಜು ಮಾಡ್ಬೇಕಾದ್ರೆ ಇದ್ರ ಮುಂದೆ ಒಂದು ಸಂಖ್ಯೆ ಹೆಚ್ಚಿದೆ, 5ಕ್ಕಿಂತ ಹೆಚ್ಚಿರುವುದರಿಂದ ಇದನ್ನ ಕೂಡಿಸಿದಾಗ 324 ಬರೋದು. ಮುಂದೆ 2 ಅಂಕಿ ಇವೆ, 2 0. ಇಲ್ಲಿ 32,390 ಇದು 10ರ ಸ್ಥಾನಕ್ಕೆ. ಸ್ಟೀಫನ್ ಕೂಡ 26,742 ಇದೆ, 26,742 ಇದೆ. ಇದನ್ನ 10,000ಕ್ಕೆ ಅಂದಾಜು ಮಾಡ್ಬೇಕಾದ್ರೆ ಈ 10,000ಕ್ಕೆ ಅಂದಾಜು ಮಾಡ್ಬೇಕಾದ್ರೆ ಇದರ ಮುಂದಿನ ಸಂಖ್ಯೆ 5ಕ್ಕಿಂತ ಹೆಚ್ಚಿದ್ದಾಗ ಇದಕ್ಕೊಂದು ಸಂಖ್ಯೆಯನ್ನು ಕೂಡಿಸ್ಬೇಕು. ಅಂಕಿಯನ್ನ 2 1 3 ಆಯ್ತು, 4 ಅಂಕಿ ಇವೆ, 4 ಸೊನ್ನೆಗಳನ್ನ ಕೂಡಿಸಲಾಗಿದೆ. ಇನ್ನು 1000 ಸ್ಥಾನಕ್ಕೆ ಅಂದಾಜು ಮಾಡುವಾಗ ಬಿಡಿ 10 100 1000ಕ್ಕೆ 6 ಇದೆ. ಇದ್ರ ಮುಂದೆ 500 ಅಥವಾ 5ಕ್ಕಿಂತ ಹೆಚ್ಚಿರುವುದರಿಂದ ಈ ಸಂಖ್ಯೆ ಹಿಂದಿನ ಸಂಖ್ಯೆ ಒಂದು ಕೂಡಿಸಿದಾಗ ಅದು 26 ಹೋಗಿ 27 ಆಯ್ತು. ಮುಂದೆ 3 ಅಂಕಿಗಳು ಅಂದ್ರೆ 3 ಸೊನ್ನೆಗಳು. ಈ ರೀತಿಯಾಗಿ ಅವುಗಳನ್ನ ಅಂದಾಜು ಮಾಡಿ ಇಲ್ಲಿ ಬರೆದಿರುವಂತದ್ದು. ಯಾರ ಅಂದಾಜು ಬೆಲೆ ನಿಖರ ಬೆಲೆಗೆ ಅತ್ಯಂತ ಸಮೀಪದಲ್ಲಿದೆ ಅಂತ ಕೇಳಿದ್ದಾರೆ. ಸ್ಟೀಫನ್ ಬೆಲೆ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ನಿಜವಾದ ಬೆಲೆಯನ್ನ ಕೊಟ್ಟಿದ್ದಾರೆ. ನಿಜವಾಗಿ ಆಧಾರದ ಮೇಲೆ ಜನಸಂಖ್ಯೆ ಎಷ್ಟಿತ್ತು? 9,496 ಇದ್ರು. ಈ 9,496 ಇದ್ರು. ಸಮೀಪ ಯಾರ್ದಿದೆ ಅಂದ್ರೆ ಇವೆಲ್ಲರಲ್ಲಿ ನೋಡಿದಾಗ ಸಮೀಪ ಯಾರ್ದಿದೆ ಅಂತಂದ್ರೆ ಇದು ಸ್ಟೀಫನ್ ಸಮೀಪ ಇದೆ 26,000. ಉಳಿದವರೆಲ್ಲ ಅದಕ್ಕಿಂತ ಹೆಚ್ಚಿದೆ. ಆ ಬೆಲೆಗೆ ಸಮೀಪ ಇರತಕ್ಕಂಥವ್ರು ಸ್ಟೀಫನ್. ಯಾರು ಅಂದಾಜು ಬೆಲೆಯು ನಿಖರ ಬೆಲೆಗಿಂತ ಅತ್ಯಂತ ಹೆಚ್ಚು ಹೇಳಿದ್ದಾರೆ ಅಂದ್ರೆ ಇದು ತನ್ಮಯಿ 38,000 ಅಂತ ಹೇಳಿರ್ತಕ್ಕಂಥದ್ದು. ಸ್ಟೀಫನ್ ಮತ್ತು ತನ್ಮಯಿ ಅಂದಾಜು ಬೆಲೆಗಳ ವ್ಯತ್ಯಾಸ. ಸ್ಟೀಫನ್ ಮತ್ತು ತನ್ಮಯಿ
ಇವರ ಅಂದಾಜು ಬೆಲೆಗಳ ವ್ಯತ್ಯಾಸ ಅಂದ್ರೆ ಇವೆರಡು ಅಂದಾಜು ಬೆಲೆ ಕೊಟ್ಟಿದ್ದಾರೆ. ಇವುಗಳನ್ನ ಕಳೆದಾಗ ಇಲ್ಲಿ ಬಂದಿರುವಂತಹ ಉತ್ತರ 11,722. ಸ್ಟೀಫನ್ ಮತ್ತು ತನ್ಮಯಿ ಇಬ್ಬರ ಅಂದಾಜು ಬೆಲೆಯ ವ್ಯತ್ಯಾಸ ಅಂದರೆ ಇವುಗಳನ್ನು ಎರಡು ನಾವಿಲ್ಲಿ ಕಳೆದ ಉತ್ತರವನ್ನೇ ಇಟ್ಟಿದ್ದೆವು. ಪ್ರಥಮ ಮತ್ತು ರೇಷ್ಮಾ ಬಾನು ಇವರ ಅಂದಾಜು ಬೆಲೆ, ಪ್ರಥಮ ಮತ್ತು ರೇಷ್ಮಾ ಬಾನು ಇವರಿಬ್ಬರ ಬೆಲೆಗಳ ಅಂದಾಜು ಬೆಲೆಗಳ ವ್ಯತ್ಯಾಸ ಅಂತ ಹೇಳಿದ್ರೆ 32,390ರಲ್ಲಿ 91,450 ಕಳೆದ 940 ಬಂದಿದೆ. ಮೇಲಿನ ವಿದ್ಯಾರ್ಥಿಗಳಲ್ಲಿ ಯಾರು ಉತ್ತಮ ರೀತಿಯಲ್ಲಿ ಅಂದಾಜಿಸಿದ್ದಾರೆ ಅಂದ್ರೆ ಯಾರು ಆ ಬೆಲೆಗೆ ಸಮೀಪದಲ್ಲಿದ್ದಾರೋ ಅವರು ಉತ್ತಮ ರೀತಿಯಲ್ಲಿ ಅಂದಾಜಿಸಿದ್ದಾರೆ ಅಂತ ಉತ್ತರ ಹೇಳ್ತೀವಿ. ಹಾಗಾಗಿ ಸ್ಟೀಫನ್ ಸಮೀಪದ ಬೆಲೆಗೆ ಇರುವುದರಿಂದ ಸ್ಟೀಫನ್ ಉತ್ತಮವಾಗಿ ಅಂದಾಜಿಸಿದ್ದಾರೆ ಅಂತಕ್ಕಂಥದ್ದು. ಇನ್ನು ಚಟುವಟಿಕೆ 1.4 ಅಂದಾಜು ಗಣನೆಯನ್ನ ಮುಂದುವರೆದಿರ್ತಕ್ಕಂಥದ್ದು. ಇದು ಒಂದು ನಿಮ್ಮ ಮನೆಯ ಶಾಲೆಯ ಆಟದ ಮೈದಾನದ ಉದ್ದ ಮತ್ತು ಅಗಲವನ್ನ ಬರೆಯಿರಿ ಅಂತ ಹೇಳಿದರೆ ಅಂದಾಜು ಮಾಡ್ರಿ. ಶಾಲೆಯ ಪಠ್ಯ ಪುಸ್ತಕಗಳ ಗ್ರಂಥಾಲಯದಲ್ಲಿರುವ ಪುಸ್ತಕಗಳ ಅಂದಾಜು ಮಾಡ್ರಿ ಅಂತ ಹೇಳಿದರೆ ಇಲ್ಲಿ ಅವುಗಳನ್ನ ಅಂದಾಜು ಬೆಲೆಗಳನ್ನ ಇಲ್ಲಿ ಬರೆದಿದ್ದೇನೆ. ನೆಕ್ಸ್ಟ್ ಚಟುವಟಿಕೆ 1.5 ಮುಂದಿನ ಸಂಖ್ಯೆಗಳ ಗುಣಲಬ್ಧವನ್ನು ಸಮೀಪದ 10ಕ್ಕೆ ಮತ್ತು ಸಮೀಪದ 100ಕ್ಕೆ ಅಂದಾಜು ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ 63 × 215 ಗುಣಾಕಾರ ಮಾಡಿದಾಗ 13,545 ಬಂದಿದೆ. 6 × 569 ಗುಣಾಕಾರ ಮಾಡಿದ್ರೆ 3,414 ಮತ್ತು ಇದನ್ನು ಗುಣಾಕಾರ ಮಾಡಿದ್ರೆ 1,666. ಸಮೀಪದ 10ಕ್ಕೆ ಅಂದಾಜು ಅಂದ್ರೆ ಇಲ್ಲಿ ಇದರ ಹಿಂದೆ ಮುಂದುಗಡೆ 5 ಇದೆ. 5 ಅಥವಾ 5ಕ್ಕಿಂತ ಹೆಚ್ಚಿದ್ದಾಗ ಹಿಂದಿನ ಸಂಖ್ಯೆಗೆ ಒಂದು ಕೂಡಿಸ್ಬೇಕು. ಅಂದ್ರೆ 1355 ಮುಂದೆ ಒಂದು ಸಂಖ್ಯೆ ಇದೆ 10 ಅಂದ್ರೆ 13,550. ಇಲ್ಲಿ 10ರ ಸ್ಥಾನಕ್ಕೆ ಇಲ್ಲಿ ಕಡಿಮೆ ಇದೆ, 5ಕ್ಕಿಂತ ಕಡಿಮೆ ಇದೆ. ಹಾಗಾಗಿ 3, 4, 1 ಮುಂದೆ 0 3,410. ಇದು ಕೂಡ ಇದು ಇಲ್ಲಿ ಏನಿದೆ ಇದಕ್ಕೆ ಈ 10ರ ಸ್ಥಾನಕ್ಕೆ ಅಂದಾಜು ಮಾಡಬೇಕಾದ್ರೆ 5ಕ್ಕಿಂತ ಹೆಚ್ಚಿದೆ. ಹಿಂದಿನ ಅಂಕಿಗೆ ಒಂದು ಕೂಡಿಸಿದು 0 ಅಂದ್ರೆ 1,670 ಅನ್ನುವಂತ ಉತ್ತರ. ಇದು 100ಕ್ಕೆ ಅಂದಾಜು ಮಾಡಬೇಕಾದ್ರೆ 100ರ ಸ್ಥಾನದ ಮುಂದೆ 5 ಅಥವಾ 5ಕ್ಕಿಂತ ಕಡಿಮೆ ಇದೆ ಅಂದ್ರೆ ಮೊದಲನೇ ಸ್ಥಾನವನ್ನು ನೋಡ್ಬೇಕು. ಯಾವ ಸ್ಥಾನಕ್ಕೆ ಅಂದಾಜು ಮಾಡ್ತೀವಿ ಅದರ ಫಸ್ಟ್ ಸ್ಥಾನ ಮುಂದಿನ ಮೊದಲನೇ ಸ್ಥಾನ ನೋಡಿದಾಗ 5 ಅಥವಾ 5ಕ್ಕಿಂತ ಹೆಚ್ಚಿದ್ದಾಗ ಹಿಂದೆ ಕೂಡಿಸ್ತೀವಿ. ಇಲ್ಲಿ ಯಾವುದೇ ಕೂಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದಕ್ಕೆ 13, 5 ಬರೆದು ಮುಂದೆ ಎರಡು ಸಂಖ್ಯೆಗಳನ್ನು 0 ಬರೀಬೇಕು. 13,500. ಇಲ್ಲಿ 100ರ ಸ್ಥಾನಕ್ಕೆ ಮಾಡುವಾಗ ಇದ್ರ ಮುಂದೆ 5 ಅಥವಾ 5ಕ್ಕಿಂತ ಹೆಚ್ಚಿಲ್ಲ 34 ಬರೆದು ಮುಂದೆ 2 ಅಂಕಿ ಇವೆ, 2 0ಗಳನ್ನು ಬರೆಯಲಾಗಿದೆ. ಅದೇ ರೀತಿ ಇಲ್ಲಿ ಕೂಡ ಉತ್ತರವನ್ನ ಬರೆಯಲಾಗಿದೆ. ಮಾದರಿ ನೋಡಿ ಕೊಟ್ಟಿರುವ ಭಾಗಾಕಾರ ಲೆಕ್ಕಗಳನ್ನು ಬಿಡಿಸಿರಿ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಭಾಗಾಕಾರ ಲೆಕ್ಕವನ್ನು ಸ್ಪಷ್ಟವಾಗಿ ಇಲ್ಲಿ ಬಿಡಿಸಿದ್ದೇನೆ. 6 3,036, 6 5 30, 3ಅನ್ನು ಇಳಿಸ್ಕೊಂಡಿದ್ದೇನೆ. ಪ್ರತಿಯೊಂದು ಸಲ ಭಾಗಾಕಾರ ಮಾಡಿದಾಗ ಆ ಭಾಜ್ಯದಲ್ಲಿರುವಂತಹ ಒಂದು ಅಂಕಿಯನ್ನು ಮಾತ್ರ ನಾವು ಇಳಿಸ್ಕೊಳ್ಬಹುದು. ಒಂದಕ್ಕಿಂತ ಹೆಚ್ಚು ಅಂಕಿಗಳನ್ನ ಇಳಿಸ್ಕೊಳ್ಳುವಂಗಿಲ್ಲ. ಇಳಿಸ್ಕೊಳ್ಬೇಕಾದ್ರೆ 0 ಕೊಟ್ಟು ಇಳಿಸ್ಕೋಬೇಕು. ಅಥವಾ 6 5 30, 3 ಉಳಿತು. 3 6ಕ್ಕಿಂತ ಚಿಕ್ಕದಾದ ಈಗಾಗಲೇ ಮೇಲ್ಗಡೆ ಇರುವಂತಹ ಭಾಜ್ಯದಲ್ಲಿ ಇಳಿಸ್ಕೊಂಡಿವಿ ಅಂದ್ರೆ 6 0ರಲ್ಲಿ 0 ಅನ್ಬೇಕು. 3ರಲ್ಲಿ 0 ಹೋದ್ರೆ 3 ಮತ್ತೆ ಈಗ ಒಂದ್ಸಲ ಅದನ್ನ ಇಳಿಸ್ಕೋತೀವಿ. ಈ ರೀತಿಯಾಗಿ ಎಲ್ಲಾ ಲೆಕ್ಕಗಳಿಗೆ ನಾನು ಭಾಗಾಕಾರವನ್ನ ಲೆಕ್ಕನ ಬಿಡಿಸಿರುತ್ತೇನೆ. ಈಗ ಚಟುವಟಿಕೆ ಹೇಳಿಕೆ ಸಮಸ್ಯೆಗಳನ್ನು ಬಿಡಿಸಿರಿ ಅಂತ ಕೊಟ್ಟಿದ್ದಾರೆ. ಕಟ್ಟಡ ಸುತ್ತ ಕಾಂಪೌಂಡ್ ಕಟ್ಟಲು 8 ಜನ ಕೆಲಸಗಾರರಿಗೆ 5,200 ರೂಪಾಯಿಗಳನ್ನು ಗುತ್ತಿಗೆ ನೀಡಲಾಗಿತ್ತು. ಕೆಲಸ ಮುಗಿದ ನಂತರ ಎಲ್ಲರೂ ಸಮನಾಗಿ ಹಂಚಿಕೊಂಡರೆ ಪ್ರತಿಯೊಬ್ಬರಿಗೆ ಎಷ್ಟು ಬರ್ತದೆ ಅಂದ್ರೆ 5,200ಕ್ಕೆ 8ರಿಂದ ಭಾಗಾಕಾರ ಮಾಡಬೇಕು. ಇಲ್ಲಿ ಭಾಗಾಕಾರವನ್ನು ಮಾಡಿದಾಗ ಪ್ರತಿಯೊಬ್ಬರಿಗೆ ಬಂದಿರುವಂತಹ ರೂಪಾಯಿ 650. ಎರಡನೇ ಪ್ರಶ್ನೆ, ರಮೇಶನು ತನ್ನ ತೋಟದಲ್ಲಿ ತೆಂಗಿನ ಗಿಡಗಳನ್ನು ನೆಡಲು ಪ್ರತಿಯೊಂದು ಗಿಡಕ್ಕೆ ರೂಪಾಯಿ 12ರಂತೆ 6,420 ನೀಡಿದನು. ಹಾಗಾದ್ರೆ ನೆಟ್ಟ ತೆಂಗಿನ ಗಿಡಗಳ ಸಂಖ್ಯೆ ಎಷ್ಟು ಅಂದ್ರೆ ಅಲ್ಲಿ ಹಚ್ಚಿರುವಂತಹ ತೆಂಗಿನ ಗಿಡಗಳ ಸಂಖ್ಯೆ ಒಟ್ಟು ಬೆಲೆ ಭಾಗಿಲೆ ಪ್ರತಿಯೊಂದು ಗಿಡಕ್ಕೆ ಹಚ್ಚಿರುವಂತ ಹಣ. ಭಾಗಾಕಾರವನ್ನು ಮಾಡಿದಾಗ 525 ತೆಂಗಿನ ಗಿಡಗಳ ಸಂಖ್ಯೆ ಎಷ್ಟು 535 ಅಂತಕ್ಕಂತಂದ್ರೆ ಒಟ್ಟು ಒಂದು ಗಿಡಕ್ಕೆ 12 ರೂಪಾಯಿ ಆದ್ರೆ 6,420 ರೂಪಾಯಿ ಕೊಟ್ಟಾಗ ಅಲ್ಲಿ ಅವರು ಹಚ್ಚಿರುವಂತಹ ಗಿಡಗಳ ಸಂಖ್ಯೆ 535. ಇದನ್ನ ಭಾಗಾಕಾರವನ್ನು ಈ ಕಡೆ ಮಾಡಲಾಗಿದೆ. ಇನ್ನು 5 ಜನರ ಒಂದು ಕುಟುಂಬವು ಒಂದು ವರ್ಷಕ್ಕೆ 27,350 ಗ್ರಾಂ ಅಡಿಗೆ ಎಣ್ಣೆಯನ್ನು ಊಟ ಮಾಡುತ್ತಾರೆ. ಒಂದು ವರ್ಷಕ್ಕೆ ಇಷ್ಟು ಗ್ರಾಮ್ ಅಡಿಗೆ ಎಣ್ಣೆಯನ್ನು ಊಟ ಮಾಡುತ್ತಾರೆ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ಒಂದು ದಿನಕ್ಕೆ ಬಳಕೆಯಾಗುವ ಸರಾಸರಿ ಅಡಿಗೆ ಎಣ್ಣೆ ಎಷ್ಟು ಅಂತ. ಹಾಗಾದ್ರೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಬಳಕೆಯಾಗುವ ಸರಾಸರಿ ಎಣ್ಣೆ ಎಷ್ಟು ಅಂದ್ರೆ 27,350. 350 ಭಾಗಿಲೆ 5 ಅಂದ್ರೆ 5,470 ಗ್ರಾಂ ಆಯ್ತು. ಇದು 5 ಜನರ ಒಂದು ಕುಟುಂಬ ಒಂದು ವರ್ಷಕ್ಕೆ ಇಷ್ಟು ಅಡಿಗೆ ಎಣ್ಣೆಯನ್ನು ಬಳಸುತ್ತಾರೆ. ಹಾಗಾದ್ರೆ ಒಬ್ಬ ವ್ಯಕ್ತಿಯು ಒಂದು ದಿನಕ್ಕೆ ಬಳಕೆಯಾಗುವ ಸರಾಸರಿ ಇದು ಒಂದು ವರ್ಷಕ್ಕೆ ಬಳಕೆಯಾಗುವುದಾಯ್ತು. ಇದು ಒಂದು ವರ್ಷಕ್ಕೆ ಬಳಕೆ ಆಗುವುದಂತಾಯ್ತು. ಇನ್ನು ಒಂದು ದಿನಕ್ಕೆ ಬಳಕೆಯಾಗಿರುವ ಸರಾಸರಿ ಅಡಿಗೆ ಒಂದು ದಿನಕ್ಕೆ ಎಷ್ಟು ಬರುತ್ತೆ ಅಂತಂದ್ರ ಈಗ ಅದನ್ನ 5,470 ಬರೆದು 5,470 ಗ್ರಾಮು. ಒಂದು ವರ್ಷದಲ್ಲಿ ಇರುವಂತಹ ದಿನಗಳ ಸಂಖ್ಯೆ ಎಷ್ಟು 365ರಿಂದ ನಾವು ಅದನ್ನು ಭಾಗಾಕಾರವನ್ನು ಮಾಡಿದಾಗ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಎಷ್ಟು ಗ್ರಾಮ್ ಬರುತ್ತದೆ ಅನ್ನುವಂತ ಅಂಶವನ್ನ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಇಲ್ಲಿ 5,470 ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿಯು ಒಂದು ವರ್ಷಕ್ಕೆ ಇದು ಒಬ್ಬ ವ್ಯಕ್ತಿ
ಒಂದು ವರ್ಷಕ್ಕೆ ಅಂತ ಬೇಕಿದು. ಒಂದು ವರ್ಷಕ್ಕೆ ಬಳಕೆಯಾಗುವ ಸರಾಸರಿ ಎಣ್ಣೆ ಅಂದ್ರೆ 5470 ಗ್ರಾಮ್ ಆಗಿತ್ತು. ಒಂದು ದಿನಕ್ಕೆ ಅಂದ ತಕ್ಷಣ ಇದನ್ನ ಭಾಗಾಕಾರ ಮಾಡಿದಾಗ ಎಷ್ಟು ಗ್ರಾಮ್ ಬರ್ತಾ ಇದೆ ಅಂದ್ರೆ 14.98 14.98 ಗ್ರಾಮ್ ಅನ್ನ ಅವನು ಪ್ರತಿಯೊಬ್ಬನು ಒಂದು ದಿನಕ್ಕೆ ಬಳಸುವಂತಹ ಅಡಿಗೆ ಎಣ್ಣೆ ಅನ್ನುವಂಥದ್ದು. ಇನ್ನು ಚಟುವಟಿಕೆ 1.7 ಭಾರತೀಯ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿ ಪರಸ್ಪರ ಪರಿವರ್ತನೆ. ಭಾರತೀಯ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿಯ ಪರಿವರ್ತನೆ. ಇಲ್ಲಿ ಭಾರತೀಯ ಪದ್ಧತಿ ಪ್ರಕಾರ ಬಿಡಿ 10 100 ಇಲ್ಲಿ ಫಸ್ಟ್ 3 ಆದ ನಂತರ ಆಮೇಲೆ 2 ಮತ್ತೆ 2 ಆಮೇಲೆ 2 ಅಂದ್ರ 2,54,37,675 ಇಲ್ಲಿ ಬರೆಯಲಾಗಿದೆ. ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ, ಆದ್ರೂ ನಾನು ಓದಿರುವಂತದನ್ನ ನೋಡ್ಕೊಳ್ಳಿ. 2,54,37,675. ಇನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 3 ಆದ ನಂತರ ಅಲ್ಪ ವಿರಾಮವನ್ನು ನಾವು ಕೊಡ್ಬೇಕಿಲ್ಲಿ 25,437,675 ಅನ್ನುವಂತ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ. ಮತ್ತೆ ಇಲ್ಲಿ ಫಸ್ಟಿಗೆ ನಾವು ಭಾರತೀಯ ಪದ್ಧತಿಯ ಪ್ರಕಾರ ಅಲ್ಪ ವಿರಾಮವನ್ನು ಹಾಕೊಳ್ಳೋಣ. ಇದು ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ ಅಂದ್ರೆ 50,97,96,482 ಅಂತ ಇಲ್ಲಿ ಬರೆಯಲಾಗಿದೆ. 50,97,96,482. ಇದನ್ನೇ ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೆದಾಗ ಇಲ್ಲಿ 3 ಆಯ್ತು. ಇಲ್ಲಿ 3 ಆದ ನಂತರ ಮತ್ತೆ ಇಲ್ಲಿ ಅಲ್ಪ ವಿರಾಮ ಅಂದ್ರೆ 509,796,482 ಅನ್ನುವಂತ ಉತ್ತರವನ್ನು ಈ ಕಡೆ ಬರೆಯಲಾಗಿದೆ. ಇದೇ ರೀತಿ ಇದನ್ನು ಕೂಡ 3 ಆದ ನಂತರ ಮೊದಲು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಮೊದಲು ನೋಡೋಣ. ಇದು 7,546,984 ಅಂತ ಇಲ್ಲಿ ಬರೆದಿದ್ದೇನೆ. ಇದನ್ನ ಭಾರತೀಯ ಪದ್ಧತಿ ಪ್ರಕಾರ ಮೊದಲು 3 ಆದ ನಂತರ 2 ಆದ ನಂತರ ಅಲ್ಪ ವಿರಾಮ ಹಾಕಬೇಕು. 75,46,984 ಅನ್ನುವಂತ ಉತ್ತರ. ಬಾಪ ಅಂದ್ರೆ ಭಾರತೀಯ ಪದ್ಧತಿ, ಅಪ ಅಂದ್ರೆ ಅಂತಾರಾಷ್ಟ್ರೀಯ ಪದ್ಧತಿ ಅನ್ನುವಂಥದ್ದು. ಇನ್ನ ರೋಮನ್ ಸಂಖ್ಯೆ ಎಲ್ಲಿ ಬರೆಯುವಂಥದ್ದು, ಈ ಮುಂದಿನ ಸಂಖ್ಯೆಗಳನ್ನ ರೋಮನ್ ಅಂಕಿಯಲ್ಲಿ ಬರೀಬೇಕು. 49 ಅಂದ್ರೆ ಯಾವಾಗ್ಲೂ 50 LCDM ಇದನ್ನ ನೆನಪಿಟ್ಟಬೇಕು. ಎಲ್ ಅಂದ್ರೆ 50, ಸಿ ಅಂದ್ರೆ 100, ಡಿ ಅಂದ್ರೆ 500, ಎಂ ಅಂದ್ರೆ 1500. LCDM. ಈಗ ಎಲ್ ಅಂದ್ರೆ 50, 49 ಅಂದ್ರ ಇದಕ್ಕೆ ಹಿಂದೆ 10 ಕಳಿಬೇಕು, 40 ಆಯ್ತು. ಹಿಂದ್ಗಡೆ 10, ಇದು ಎಷ್ಟಾಯ್ತು? ಎಲ್ ಹಿಂದ ಎಕ್ಸ್ ಬರ್ದಾಗ 40 ಆಯ್ತು. 40 ಅಂದ್ರೆ 9 ಹೆಂಗ್ ಬರಿತೀವಿ? 1 ಎಕ್ಸ್ ಅನ್ನ ಬರಿತೀವಿ. ಇಲ್ಲಿ ಬರೆದಿರ್ತಕ್ಕಂಥ ಉತ್ತರ 80 ಅಂದ್ರೆ ಈಗ ಎಲ್ ಅಂದ್ರೆ 50, ಇಲ್ಲಿ 30, ಇನ್ನೂ 30 ಬೇಕು. 60, 70, 80 ಪ್ರತಿಯೊಂದನ್ನ 3 ಬಾರಿಗಿಂತ ಹೆಚ್ಚು ಬಾರಿ ಉಪಯೋಗಿಸುವಂತಿಲ್ಲ. 255 2 ಸಿ ಬರೆದಿದ್ದೇನೆ. ಎಲ್ ಅಂದ್ರೆ 50, ಮುಂದಿನ 5 255. ಈಗ 1,900 ಅಂದ್ರೆ 2,000ಕ್ಕಿಂತ ಕಮ್ಮಿ ಇದೆ, ಅದಕ್ಕೆ ಎಂ ಅನ್ನ ಬರೆದಿದ್ದೇನೆ. 1,000 900 ಅಂದ್ರೆ ಇದು ಎಂ ಬರೆದ್ರೆ 2,000 ಆಗುತ್ತೆ. ಇದರಲ್ಲಿ 100 ಕಡಿಮೆ ಆಗಬೇಕು. 1,900. 30 ಅಂದ್ರೆ 3 ಎಕ್ಸ್ ಅನ್ನ ಬರೆದು ನೆಕ್ಸ್ಟ್ ಮುಂದೆ ಏನ್ ಮಾಡ್ಬೇಕು? 6 ಅನ್ನ ಬರಿಬೇಕಾದ್ರೆ 5 ಬರೆದು ವಿ ಬರೆದು 1 ಅನ್ನ ಬರೀಬೇಕು. ಇಲ್ಲಿ 2,345 2,000, ಇಲ್ಲಿ 300, ಇದು 40, ಇದು 5. ಇವೆರಡು 2,000, ಇದು 300, ಇದು 40, ಇದು 5 ಅಂತ. 500 ಅಂದ್ರೆ ಡಿ ಅಂದ್ರೆ 500, ಎಲ್ ಅಂದ್ರೆ ಎಕ್ಸ್ ಎಲ್ ಅಂದ್ರೆ 90, ಇದು 4. 594 ಅನ್ನುವಂತಹ ರೀತಿಯಲ್ಲಿ ಇವುಗಳನ್ನ ಬರೆಯಲಾಗಿದೆ. ಅದೇ ರೀತಿ ಈ ಮುಂದಿನ ರೋಮನ್ ಸಂಖ್ಯೆಗಳಿಗೆ ಹಿಂದೂ ಅರೇಬಿಕ್ ಸಂಖ್ಯೆಗಳಲ್ಲಿ ಬರೆಯಿರಿ ಅಂತ. LXX ಎಲ್ ಅಂದ್ರೆ 50, ಇವೆರಡು 10 ಪ್ಲಸ್ 10 50, 60, 70 ಉತ್ತರ. ಇಲ್ಲಿ 2 ಸಿ ಅಂದ್ರೆ 200, 3 ಎಕ್ಸ್ ಅಂದ್ರೆ 30, ಒಂದು 9 ಇದೆ, 239. ಇಲ್ಲಿ 2 ಎಂ ಅಂದ್ರೆ 2,000, 1 ಎಂ ಅಂದ್ರೆ 1,000, 2 ಎಂ ಅಂದ್ರೆ 2,000, 3 ಸಿ ಅಂದ್ರೆ 300, 2,300, ಮುಂದೆ ಎಲ್ ಅಂದ್ರೆ 50, ಮುಂದೆ 20, 50, 75, 2,375. ಈಗ ನಾನೇನು ಕಲಿತೆ ಅನ್ನುವಂತ ಅಂಶವನ್ನ ಇದೆ ಇಲ್ಲಿ ಸಂಪೂರ್ಣವಾಗಿ ಅವುಗಳನ್ನ ಬರೆಯಲಾಗಿದೆ. ಸಂಖ್ಯೆಗಳನ್ನ ಹೋಲಿಸಿ ವಿಸ್ತರಿಸಬಲ್ಲೆ. ಈ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವ್ದಂತ ಕೇಳಿದ್ರೆ 2,375. ಅತ್ಯಂತ ದೊಡ್ಡ ಸಂಖ್ಯೆ ನೋಡಿದಾಗ 8,976. 31,495 ಸಂಖ್ಯೆನ ವಿಸ್ತರಿಸಿ ಬರೆಯಿರಿ ಅಂತ ಹೇಳಿದ್ರೆ ಇಲ್ಲಿ ಯಾವುದನ್ನ ವಿಸ್ತರಿಸಿ ಬರೆಯಲಾಗಿದೆ. ಸ್ತರ 2 ಯಾವುದೇ ಸಂಖ್ಯೆಯನ್ನು ವಿವಿಧ ಸ್ಥಾನಗಳಲ್ಲಿ ಅಂದಾಜಿಸಬಲ್ಲೆ. 75,847 ಅಂದಾಜಿಸಿ ಅಂತ ಹೇಳ್ತಾರೆ. ಸಮೀಪದ 10ಕ್ಕೆ ಅಂದ್ರೆ ಈ ಸ್ಥಾನಕ್ಕೆ ಇಲ್ಲಿ 5ಕ್ಕಿಂತ ಹೆಚ್ಚಿದೆ, ಇದಕ್ಕೆ ಮುಂದೆ 5 ಬರೆದು ಮುಂದೊಂದು 0, ಉಳಿದ ಎಲ್ಲ ಅಂಕಿಗಳು ಹಿಂದಿನ ಸೇಮ್ ಇರ್ತಾವ. ಸಮೀಪದ 100ಕ್ಕೆ ಅಂದ್ರೆ 8, ಇದ್ರ ಮುಂದೆ 5ಕ್ಕಿಂತ ಕಡಿಮೆ ಇದೆ, ಅದಕ್ಕೆ 7, 5, 8 ಬರೆದು ಮುಂದೆ 2 0ಗಳನ್ನ 75,800. ಸಮೀಪದ 10,000ಕ್ಕೆ ಬಿಡಿ 10
100, 1000, 10,000 ಅಂದ್ರೆ ಇದಕ್ಕೆ ಅಂದಾಜು ಮಾಡಬೇಕು. ಇಲ್ಲ 5 ಅಥವಾ ಇದಕ್ಕಿಂತ ಹೆಚ್ಚಿರೋದ್ರಿಂದ ಹಿಂದಿನ ಅಂಕಿ 1 ಕೂಡಿಸಾಗ 8 ಆಯ್ತು, ಮುಂದಿನ ಅಂಕಿಗಳೆಲ್ಲ 0 ಅಂದ್ರೆ 80,000 ಅಂತ. ಬೇರೆ ಬೇರೆ ಪದ್ಧತಿಗಳಲ್ಲಿ ಸಂಖ್ಯೆಗಳನ್ನು ವ್ಯಕ್ತಪಡಿಸಬಲ್ಲೆ ಅಂತ. ಇದನ್ನ ನಮಗೆ ಅಂತಾರಾಷ್ಟ್ರೀಯ ಪದ್ಧತಿ, ಭಾರತೀಯ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿ. ಭಾರತೀಯ ಪದ್ಧತಿಯಲ್ಲಿ ಅಂದ್ರೆ ಇದನ್ನ 2,31,00,000 2,31,45,678. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಅಂದ್ರೆ 23 ಮಿಲಿಯನ್ ನೋಡಿ, 23,145,678. ನಾನು ಕಾಣ್ಲಿ ಅನ್ನೋ ದೃಷ್ಟಿಯಿಂದ ಇದನ್ನ ದೊಡ್ಡದಾಗಿ ಹಾಕ್ತಾ ಇದ್ದೀನಿ ಕಾಮ. ಇದನ್ನ ಬರೆಯಲಾಗಿದೆ. ನಂತರ 2,946 ರೋಮನ್ ಸಂಖ್ಯೆಯಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. 2m ಇಲ್ಲಿ ಮೇಲ್ಗಡೆ ಬರೆದಿದ್ದೇನೆ ಉತ್ತರ, ಸ್ಥಳಾವಕಾಶ ಇರದೇ ಇರೋದ್ರಿಂದ 2m 2,000 ಇದು 900, 2,900 ಇದು 900, ಇದು 2,000, ಇದು 40, ಇದು 6, 2,946 ಅನ್ನುವಂತ ಉತ್ತರ. ಇದು ಎಷ್ಟಿದೆ? ಸಿ ಅಂದ್ರೆ 100, ಇದು 3x ಅಂದ್ರೆ 30, ಇದು 5 ಅಂದ್ರೆ 135 ಹಿಂದೂ ಅರೇಬಿಕ್ ಸಂಖ್ಯೆಯಲ್ಲಿ ಬರೆಯಲಾಗಿದೆ. ವಿವಿಧ ಮೂಲ ಕ್ರಿಯೆಗಳ ಮೇಲಿನ ಸಮಸ್ಯೆಗಳು ಅಂತ ಕೇಳಿದರೆ ಇಲ್ಲಿ ಭಾಗಾಕಾರವನ್ನ ಮಾಡುವಂತದ್ದು ಕೊಟ್ಟಿದ್ದಾರೆ. ಈ ಕಡೆ ಭಾಗಾಕಾರವನ್ನ ಮಾಡಿ ಅದರ ಉತ್ತರವನ್ನು ಇಲ್ಲಿ ಇಡಲಾಗಿದೆ. ಮತ್ತೆ 8ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಒಬ್ಬ ಆರೋಗ್ಯವಂತ ಮನುಷ್ಯನ ಹೃದಯವು ನಿಮಿಷಕ್ಕೆ 78 ಸಾರಿ ಬಡಿದುಕೊಂಡರೆ 1 ತಿಂಗಳಿಗೆ ಎಷ್ಟು ಸಾರಿ ಬಡಿದುಕೊಳ್ಳುತ್ತೆ? 1 ನಿಮಿಷಕ್ಕೆ 78 ಸಾರಿ ಅಂದ್ರೆ 60 ನಿಮಿಷ ಅಂದ್ರೆ 1 ಗಂಟೆಗೆ 78 × 60 4,680. 1 ದಿನಕ್ಕೆ ಅಂದ್ರೆ 24 ಗಂಟೆಗೆ 4,680 × 24 ಅಂದ್ರೆ 1,12,320. ಒಟ್ಟು 1 ತಿಂಗಳು ಅಂದ್ರೆ 30 ದಿನಕ್ಕೆ ನಾವು 1,12,320 1 ದಿನ ಇಂಟು 30 ದಿನ ಅಂತ ತೆಗೆದುಕೊಳ್ಳಲಾಗಿದೆ ತಿಂಗಳಲ್ಲಿ. ಇದು 33,69,600 ಬಾರಿ ಆ ಒಂದು ಹೃದಯವು ಬಡಿಯುತ್ತದೆ ಅನ್ನುವಂಥದ್ದು ಇದು ಉತ್ತರ. ಆದ್ಮೇಲೆ ಈ ರೀತಿಯಾಗಿ 6ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ನಿರಂತರವಾದಂತಹ ಎಲ್ಲಾ ಒಂದು ಶೀರ್ಷಿಕೆಗಳ ವಿಡಿಯೋಗಳನ್ನು ನಿರಂತರವಾಗಿ ನಾನು ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಬರುವಂತಹ ತಮ್ಮದೇನಾದರೂ ಅನಿಸಿಕೆಗಳಿದ್ರೆ, ಕಮೆಂಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳುತ್ತಾ ತಾವು ಇಲ್ಲಿವರೆಗೆ ಕೊನೆಯವರೆಗೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು.